ಸ್ಟ್ರೈನಲ್ ಮಸ್ಕ್ಯುಲರ್ ಆಟ್ರೋಫಿ ಎಂಬ ಅಪರೂಪದ ಕಾಯಿಲೆಯಿಂದ ಬರುತ್ತಿರುವ ಪುಟ್ಟ ಬಾಲಕ ಸಾಯಿ ಚಿರಾಗ್ಗಾಗಿ ಕೋಟೆನಾಡಿನ ಮಂದಿ ಮನಮಿಡಿದಿದ್ದಾರೆ. ಇನ್ನು ಮಂಡ್ಯದ 2 ವರ್ಷದ ಬಾಲಕ ಸಾಯಿ ಚಿರಾಗ್ ಮಾರಕ ಸ್ಟ್ರೈನಲ್ ಮಸ್ಕ್ಯುಲರ್ ಆಟ್ರೋಫಿ ಎಂಬ ಕಾಯಿಲೆಗೆ ತುತ್ತಾಗಿದ್ದಾನೆ. ಚಿಕಿತ್ಸೆಗೆ ಬರೋಬ್ಬರಿ 2 ಕೋಟಿ ಹಣದ ಅವಶ್ಯಕತೆ ಇದ್ದು, ಕುಟುಂಬಸ್ಥರು ಹಣ ಸಂಗ್ರಹಕ್ಕಾಗಿ ಹರಸಾಹಸ ಪಡುತ್ತಿದ್ದಾರೆ. ಇತ್ತ ಕೋಟೆನಾಡಿನಲ್ಲಿ ಬಾಲಕನ ಚಿಕಿತ್ಸೆಗಾಗಿ ಹಣ ಸಂಗ್ರಹದ ಮೂಲಕ ಮಾನವೀಯ ಕೆಲಸಕ್ಕೆ ಮುಂದಾಗಿದ್ದಾರೆ. ನಗರದ ಗಾಂಧಿ ವೃತ್ತದಲ್ಲಿ ಹಣ ಸಂಗ್ರಹ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ನಿಜಕ್ಕೂ ಕೂಡ ಕೋಟೆನಾಡಿನ ಮಂದಿ ಸಹ ಸಹಾಯದ ಮೂಲಕ ಮಾನವೀಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಸಾರ್ವಜನಿಕರು, ಪಾದಚಾರಿಗಳು, ಅಂಗಡಿ ಮಾಲೀಕರು, ಆಟೋ ಚಾಲಕರು, ದ್ವಿಚಕ್ರ ಸವಾರರು, ಅಷ್ಟಲ್ಲದೆ ನಗರಸಭೆ, ಪೌರ ಕಾರ್ಮಿಕರು, ಹಣ್ಣು ತರಕಾರಿ ಮಾರಾಟಗಾರರು ಕೂಡ ಸಾಯಿ ಚಿರಾಗ್ನ ಚಿಕಿತ್ಸೆಗೆ ನೆರವು ನೀಡಿ ಮಾನವೀಯತೆ ಜೀವಂತವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇನ್ನು ಸಾಯಿ ಚಿರಾಗ್ಗೆ ಪ್ರತಿ ತಿಂಗಳು 60,000 ಖರ್ಚು ಚಿಕಿತ್ಸೆಗಾಗಿ ತಗುಲುತ್ತಿದ್ದು, ಸುಮಾರು 2 ಕೋಟಿ ಹಣದ ಅವಶ್ಯಕತೆ ಇದೆ. ಇನ್ನು ರಾಜ್ಯಾದ್ಯಂತ ಸಂಚರಿಸಿ ಕೆಲ ಸಂಘ ಸಂಸ್ಥೆಗಳು ಬಾಲಕನ ಚಿಕಿತ್ಸೆಗಾಗಿ ನಿಧಿ ಸಂಗ್ರಹ ಮಾಡುತ್ತಿದ್ದಾರೆ. ಇನ್ನು ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಿದಲ್ಲಿ ಇಂತಹ ಮಕ್ಕಳಿಗೆ ಧ್ವನಿ ಎತ್ತಬಹುದಾಗಿದೆ. ಇಂತಹ ಬಡ ಮಕ್ಕಳ ನೆರವಿಗೆ ಸರ್ಕಾರ ಕೂಡ ನೆರವಿಗೆ ಬರಬಹುದೆಂದು ಇದೇ ವೇಳೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಸದಸ್ಯರು ಆಗ್ರಹಿಸಿದ್ದಾರೆ. ಇನ್ನೀಗಾಗಲೇ ಚಿಕಿತ್ಸೆಗೆ ಬೇಕಾದ ಸುಮಾರು 2 ಕೋಟಿಯಲ್ಲಿ 1.25 ಕೋಟಿ ಹಣ ಸಂಗ್ರಹವಾಗಿದ್ದು, ಇನ್ನಷ್ಟು ಹಣ ಸಂಗ್ರಹವಾದಲ್ಲಿ ಬಾಲಕನ ಚಿಕಿತ್ಸೆಗೆ ನೆರವು ಸಿಗಲಿದ್ದಾಗಿ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಪುಟ್ಟ ಕಣ್ಣ ಮಗ ಸಾಯಿದೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ಮಾನವೀಯತೆ ಎನ್ನುವುದು ತೋರಿಸಿಕೊಡಬೇಕು. ಮಾನವೀಯತೆ ಇಲ್ಲ ಅಂದ್ರೆ ಪುಟ್ಟ ಕಣ್ಣ ಮಗ ಮಾರಕ ರೋಗಕ್ಕೆ ತುತ್ತಾದಂತಹ ಸಾಯಿ ಚಿರಾಗ್. ಇಲ್ಲಿ ಯಾರು ಕೂಡ ವಿಡಿಯೋ ತೆಗೆಯೋರು ದಯವಿಟ್ಟು ಸ್ಕ್ಯಾನರ್ ಹಾಕ್ಬಿಟ್ಟು ನೋಡಿ, ಸಾಯಿ ಚಿರಾಗ್ ಎನ್ನುವ ಒಂದು ಮಂಡ್ಯದಿಂದ ಒಂದು ಸಣ್ಣ ಪಾಪು ಈ ಚಿತ್ರದುರ್ಗಕ್ಕೆ ಬಂದಿದೆ. ಎಲ್ಲರಿಗೆ ನಮಸ್ಕಾರ. ನೋಡಿ, ಮಂಡ್ಯದಿಂದ ನಾವು ಇವತ್ತು ಚಿತ್ರದುರ್ಗಕ್ಕೆ ಬಂದಿದ್ದೇವೆ. ಸಾಯಿ ಚಿರಾಗ್ ಎನ್ನುವ ಒಂದು 2 ವರ್ಷ 3 ತಿಂಗಳ ಪುಟ್ಟ ಕಂದ ಮಗ. ಅವನು ನಡೆಯಲು ಕೂಡ ಆಗ್ತಾ ಇಲ್ಲ. ಅವನನ್ನು ಏನಾದರೂ ಈ ಚಿಕಿತ್ಸೆಗೆ ಏನಾದರೂ ದುಡ್ಡು ಒದಗಿಸಿ ಕೊಡಲಿಲ್ಲದಿದ್ದರೆ ಅವನ ಜೀವನ ಪರ್ಯಂತರವಾಗಿ ಅವನು ನಡೆಯೋಕ್ಕಾಗಲ್ಲ. ಈ ಜೀನ್ ಥೆರಪಿ ಅನ್ನೋ ಒಂದು ಏನು ಟ್ರೀಟ್ಮೆಂಟ್ ಇದೆ, ಅದು ಏನಾದರೂ ನಾವು ಇಂಡಿಯಾದಲ್ಲಿ ಮಾಡಬೇಕಾದ್ರೆ ಒಂದು ಸುಮಾರು 16 ಕೋಟಿ ರೂಪಾಯಿ ಖರ್ಚಿದೆ. ಅದು ಏಮ್ಸ್ ಹಾಸ್ಪಿಟಲಲ್ಲಿ ನಿಮಗೆ ಬೆಂಗಳೂರಲ್ಲಿ ಹೋದರೂ ಕೂಡ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ಈಗಾಗಲೇ ಮಗುವನ್ನು ರೇಂಬೋ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಅಲ್ಲಿ ಕೂಡ ಆಗ್ತಾ ಇದೆ. ಪ್ರತಿ ತಿಂಗಳು ಈಗ ಮಗುಗೆ 60,000 ರೂಪಾಯಿ ಖರ್ಚಾಗ್ತಾ ಇದೆ. ಇವರು ಯಾವುದು ಬಡ ಕುಟುಂಬ ಏನಲ್ಲ, ಮಿಡ್ಲ್ ಕ್ಲಾಸ್ ಅಲ್ಲಿ ಇರುವವರಿಗೆ ಇಷ್ಟು ದೊಡ್ಡ ಮೊತ್ತವನ್ನು ಒದಗಿಸಿಕೊಳ್ಳಲು ಕಷ್ಟ ಆಗ್ತಾ ಇದೆ. ಎಲ್ಲರೂ ನಮ್ಮ ಚಿತ್ರದುರ್ಗದಲ್ಲಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಆಗುವಂತ ಒಂದು ಸಣ್ಣ ಸಹಾಯ ಮಾಡಿ. ಈಗಾಗಲೇ 2 ಕೋಟಿಯಲ್ಲಿ 1,75,00,000 ರೂಪಾಯಿಯನ್ನು ಧನ ಸಂಗ್ರಹ ಮಾಡಿದ್ದೇವೆ. ಎಲ್ಲರೂ ಸಹಾಯಸ್ಥವನ್ನು ಮಾಡಿದ್ದಾರೆ. ನೋಡಿ, ಬೀದಿಯಲ್ಲಿ ಹೋಗುವಂತ ಭಿಕ್ಷುಕರಿಂದ ಹಿಡಿದು ದೊಡ್ಡ ಲೆವೆಲ್ ಅಲ್ಲಿ ಇರುವವರು ಕೂಡ ಹಾಕಿದ್ದಾರೆ. 50,000. ನೀವೆಲ್ಲರೂ ಈ ಮಗುಗೋಸ್ಕರ ಸಹಾಯಸ್ಥವನ್ನು ಮಾಡಿ. ಆದ್ರೆ ಆ ಮಗು ಏನು ನಮ್ಮ ಮಕ್ಕಳ ತರನೇ ನಡಿಬೇಕಂದ್ರೆ ಆ ಮಗುಗೆ ದುಡ್ಡಿನ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದೆ. ಮಗುಗೆ ಆರೋಗ್ಯದಿಂದ 1,75,00,000 ರೂಪಾಯಿ ವಸೂಲಿ ಆಗಿದೆ. ಇನ್ನು ಬರೇ ಕೇವಲ 25 ಲಕ್ಷ ಮಾತ್ರ ಇಲ್ಲಿ ದುರ್ಗ ಮನಸ್ಸು ಮಾಡಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು. MLA ಇಡೀ ಕರ್ನಾಟಕದಲ್ಲಿ MLA ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಪಾರ್ಲಿಮೆಂಟ್ಗೆ ಇಂಥ ಮಕ್ಕಳಿಗೆ ಧ್ವನಿ ಎತ್ಬೋದು. ಅದು ಯಾಕೆತ್ತಲ್ಲ? ನಿಮ್ದು ಮಕ್ಕಳಿಲ್ಲ, ಅರ್ಥ ಮಾಡ್ಕೊಡ್ರಿ. MLA ಅವ್ರಿಗೆ ಮಾತಾಡ್ತಿದ್ದೀನಿ. ಎಲ್ಲ JDS ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಈ ಧ್ವನಿ ಎತ್ರಿ. ಈ ಪಾರ್ಲಿಮೆಂಟ್ನಾಗೆ ಈ ಧ್ವನಿ ಎತ್ತಬೇಕು. ಇಂಥ ಮಕ್ಕಳಿಗೆ ಇಂಥ ಭಿಕ್ಷೆ ಬೇಡೋದು ಇದು ಬರಲ್ಲ, ಬೇಕಾಗಿಲ್ಲ. ಧ್ವನಿ ಎತ್ತಿದ್ರೆ ಅಲ್ಲೇ ರೆಡಿ ಆಗ್ಬಿಡ್ತದೆ. ಇವರು ಸರ್ಕಾರನ ರೆಡಿ ಮಾಡ್ಬೋದು. ಕಾಂಗ್ರೆಸ್ ಸರ್ಕಾರ ಐತೆ, ಮನ್ಸು ಮಾಡಿದ್ರೆ ಅವರೇ ಮಾಡ್ಬೋದು. ಯಾಕೆ ಮಾಡ್ತಾ ಇಲ್ಲ? 1,75,00,000 ರೂಪಾಯಿ ವಸೂಲಿ ಮಾಡಿದ್ದೀವಿ. ಎಲ್ಲ ಇಡೀ ಕರ್ನಾಟಕದಲ್ಲಿ ತಿರುಗಿ ನಮ್ಮ ಒಳ್ಳೆ ಸಂಘಟನೆ ಅವರು ಸಹಾಯ ಮಾಡ್ಕೊಂಡು ಎಲ್ಲ ಸಂಘಟನೆಯವರು ಸಹಾಯ ಮಾಡ್ಕೊಂಡು ವಸೂಲಿ ಮಾಡ್ತಿದ್ದಾರೆ. ಯಾರಿದ್ದಾರೆ ಎಲ್ಲ ಕೊಡ್ರಿ, ದಾನ ಧರ್ಮ ಕೊಟ್ರೆ ನಿಮ್ಗೂ ಮಕ್ಕಳಿಗೆ ಒಳ್ಳೇದಾಗ್ತದೆ.